Welcome to my channel. Please subscribe, share and like the video. ಇದು ನಳದ ನದಿಯ ಕೃಷ್ಣನ ಕತೆ. ನಂದಗೋಕುಲವೆಂಬ ಪುಟ್ಟ ಊರಿನಲ್ಲಿ ಬಾಲಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಹರ್ಷೋದ್ಗಾರದಿಂದ ಆಟವಾಡುತ್ತಾ ಸಂತೋಷದಿಂದ ದಿನಗಳನ್ನು ಕಳೆದನು. ಕೃಷ್ಣನ ಚಪಲತೆ, ಮಧುರ ನಗುವು, ಮತ್ತು ಅವನ ದಿವ್ಯತೆಯು ಗೋಕುಲದ ಎಲ್ಲರನ್ನೂ ಮೋಹಗೊಳಿಸುತ್ತಿತ್ತು. ಅವನು ತನ್ನ ಸಹೋದರ ಬಾಲರಾಮ ಹಾಗೂ ಸ್ನೇಹಿತರುಗಳಾದ ಶ್ರೀಧಾಮ, ಸುಬಲ, ಮಧುಮಂಗಲ ಮತ್ತು ಇತರ ಗೋಕುಲ ಬಾಲಕರೊಂದಿಗೆ ಗೋಪಾಲನಂತೆ ಗೋವುಗಳನ್ನು ಮೇಯಿಸುತ್ತಾ ಓಡಾಡುತ್ತಿದ್ದನು. ನಂದಗೋಕುಲದ ಸಮೀಪವಿದ್ದ ನಳದ ನದಿಯು ಸುದೀರ್ಘವಾಗಿ ಹರಿಯುತ್ತಿತ್ತು. ಈ ನದಿಯ ನೀರು ಒಂದು ಕಾಲದಲ್ಲಿ ಶುದ್ಧವಾಗಿದ್ದು, ಗೋಕುಲದ ಜನರು, ಪ್ರಾಣಿಗಳು, ಮತ್ತು ಹಕ್ಕಿಗಳು ಇದರಿಂದ ನೀರು ಕುಡಿಯುತ್ತಿದ್ದರು. ಆದರೆ, ನಳದ ನದಿಯಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆಯಿತ್ತು, ಅದು ಕಾಲಿಯನ ಆವಾಸ. ಕಾಲಿಯನು ಭಯಾನಕ ನಾಗನಾಗಿದ್ದು, ಆತನ ದೇಹ ತುಂಬಾ ಭೀಕರವಾಗಿ ಮೆರೆದಿದ್ದರೆ, ಕಣ್ಣುಗಳು ರಕ್ತದಂತೆ ಕಡುಬಿಳಿಯಾಗಿದ್ದುವು. ಕಾಲಿಯನು ತನ್ನ ವಿಷದಿಂದ ನಳದ ನದಿಯ ನೀರನ್ನು ವಿಷಕಾರಿ ಮಾಡಿಬಿಟ್ಟಿದ್ದನು. ಅವನ ಪ್ರಭಾವದಿಂದ ನದಿಯ ಸುತ್ತಲೂ ಎಲ್ಲಾ ಮರಗಳು ಒಣಗಿ ಹೋಗಿದ್ದವು. ಯಾರು ಆ ನೀರನ್ನು ಕುಡಿದರೂ, ಕೇವಲ ಕ್ಷಣಗಳಲ್ಲಿ ಕುಸಿದು ಬೀಳುತ್ತಿದ್ದರು. ನಂದಗೋಕುಲದ ಜನರು ಈ ಪರಿಸ್ಥಿತಿಯಿಂದ ಭಯಗೊಂಡು ನಳದ ನದಿಯ ಹತ್ತಿರ ಹೋಗಲು ಹೆದರುತ್ತಿದ್ದರು. ಒಂದು ದಿನ ಬಾಲಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಗೋವುಗಳನ್ನು ಮೇಯಿಸುತ್ತಾ ನಳದ ನದಿಯ ತಟಕ್ಕೆ ಬಂದನು. ಸ್ನೇಹಿತರು, ಚಳಿ ತಣಿಸಲು ನದಿಯ ಹತ್ತಿರ ಹೋಗಿದರು. ಆದರೆ ನೀರನ್ನು ನೋಡಿದ ತಕ್ಷಣ, ಗೋಪಾಲಕಿಶೋರರು ಅಂಜಿದರು. ನೀರಿನ ಮೇಲ್ಮೈಯಲ್ಲಿ ವಿಷದ ರೇಖೆಗಳು ಕಂಡವು. ಕೆಲವು ಹಕ್ಕಿಗಳು ಆ ನೀರನ್ನು ಕುಡಿಯುತ್ತಿದ್ದಂತೆ ಪ್ರಾಣಬಿಟ್ಟವು. ಸ್ನೇಹಿತರು ಕಣ್ಣೀರಿಟ್ಟರು, ಕೃಷ್ಣ, ಈ ನದಿ ಈಗ ವಿಷಮಯವಾಗಿದೆ. ನಮ್ಮ ಪ್ರಾಣಿಗಳು ಈ ನೀರನ್ನು ಕುಡಿದು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕೃಷ್ಣನು ಎಲ್ಲವನ್ನೂ ನೋಡಿದಾಗ, ಅವನ ಹೃದಯದಲ್ಲಿ ದಯೆ ತುಂಬಿತು. ಅವನು ತಕ್ಷಣ ಒಂದು ನಿರ್ಧಾರಕ್ಕೆ ಬಂದನು, ಈ ವಿಷಕಾರಿ ನಾಗನನ್ನು ಅಲ್ಲಿಂದ ಓಡಿಸಬೇಕು. ಕೃಷ್ಣನು ತನ್ನ ಸ್ನೇಹಿತರಿಗೆ ಆಶ್ವಾಸನೆ ನೀಡಿ, ಭಯಪಡುವುದಿಲ್ಲ ಸ್ನೇಹಿತರೆ. ನಾನು ಈ ನಾಗನನ್ನು ನೀರಿನಿಂದ ಹೊರಗೆ ಓಡಿಸುತ್ತೇನೆ, ಎಂದು ಹೇಳಿದನು. ಅವರು ಆತಂಕದಿಂದ ಅರ್ಸೆಯಾನನ್ನು ನೋಡುತ್ತಾ ಇದ್ದರು. ಕೃಷ್ಣನು ತನ್ನ ಲೋಟಸ್ ಪಾದಗಳನ್ನು ಮೇಲೆತ್ತಿ ನಳದ ನದಿಯೊಳಗೆ ಹಾರಿದನು. ನೀರಿನೊಳಗೆ ಪ್ರವೇಶಿಸುತ್ತಲೇ, ಕಾಲಿಯನು ಹೊಡೆಯುವ ರೀತಿ ವಿಷದ ಹಲ್ಲುಗಳನ್ನು ಕತ್ತರಿಸಿ ಹೊರಹಾಕಿದನು. ಅತ್ತ ಸೂರ್ಯನ ರಶ್ಮಿಗಳು ಕೂಡ ಕ್ಷೀಣವಾಗಿದಂತಾಯಿತು. ಕಾಲಿಯನು ತನ್ನ ಭೀಕರ ದೇಹದಿಂದ ಕೃಷ್ಣನನ್ನು ಆವರಿಸಲು ಮುಂದಾದನು. ಅವನು ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಕೃಷ್ಣನನ್ನು ನೋಡಿದನು. ಎಷ್ಟು ಧೈರ್ಯ! ಈ ಚಿಕ್ಕ ಹುಡುಗನು ನನ್ನ ರಾಜ್ಯಕ್ಕೆ ಬಂದಿದ್ದಾನೆ, ಎಂದು ವಿಷನಾಗನು ಅಬ್ಬರಿಸಿದನು. ಕಾಲಿಯನು ತಕ್ಷಣ ತನ್ನ ದೊಡ್ಡ ದೊಡ್ಡ ಫಣವನ್ನು ಎತ್ತಿ ಕೃಷ್ಣನನ್ನು ಆವರಿಸಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ಸುಲಭವಾಗಿ ಕಾಲಿಯನ ಕುತಂತ್ರವನ್ನು ತಪ್ಪಿಸಿಕೊಂಡು, ಅವನ ಬಲವಾದ ಬಾಲವನ್ನು ಹಿಡಿದು ಎಳೆದನು. ಕಾಲಿಯನು ಕೋಪದಿಂದ ಕೃಷ್ಣನನ್ನು ತನ್ನ ಕೊಂಬೆಗಳಿಂದ ಬಿಗಿಯಾಗಿ ಸುತ್ತಲೂ ನೋಡಿದನು. ಆದರೆ ಕೃಷ್ಣನು ಅವನ ಮೇಲೆ ಹಾರಿಹೋಗಿ, ಅವನ ದೊಡ್ಡ ಮಸ್ತಕದ ಮೇಲೆ ನಿಂತನು. ಕೃಷ್ಣನು ತಕ್ಷಣ ತನ್ನ ನೃತ್ಯ ಪ್ರದರ್ಶನವನ್ನು ಆರಂಭಿಸಿದನು. ಆ ಸಮಯದಲ್ಲಿ ನಂದಗೋಕುಲದ ಜನರು ನಳದ ನದಿಯ ಹತ್ತಿರ ಸೇರಿಕೊಂಡಿದ್ದರು. ಅಯ್ಯೋ, ನಮ್ಮ ಕೃಷ್ಣನು ಆ ವಿಷನಾಗನ ಕೈಗೆ ಸಿಕ್ಕಿಬಿದ್ದಿದ್ದಾನೆ, ಎಂದು ಯಶೋದ, ನಂದಮಹಾರಾಜ, ಹಾಗೂ ಗೋಪಿಕಸ್ತ್ರೀಯರು ಕಣ್ಣೀರಿಟ್ಟರು. ಆದರೆ, ಬಾಲರಾಮನು ಎಲ್ಲರನ್ನೂ ನಿಲ್ಲಿಸಿ, ನೋಡಿ, ಕೃಷ್ಣನ ಆಟ ಹೇಗಿದೆ, ಎಂದನು. ಕೃಷ್ಣನು ಕಾಲಿಯನ ಮೇಲೆ ತನ್ನ ಪಾದಗಳನ್ನು ಎತ್ತಿ, ಅಂದವಾದ ಲಯಬದ್ಧ ನೃತ್ಯವನ್ನು ಆರಂಭಿಸಿದನು. ಅವನ ಪಾದಗಳ ಒತ್ತುವಳಿಯಿಂದ ಕಾಲಿಯನ ತಲೆ ಹೊಡೆಯಿತು. ಪ್ರತಿ ಬಾರಿ ಕೃಷ್ಣನು ಹಾರುತ್ತಿದ್ದಂತೆ, ನಾಗನಿಗೆ ತೀವ್ರ ನೋವು ಉಂಟಾಗತೊಡಗಿತು. ಕಾಲಿಯನ ಪತ್ನಿಯರು ಕೃಷ್ಣನ ಮುಂದೆ ನಿಂತು, ಭಗವನೇ, ನಮ್ಮ ಪತಿಗೆ ಕ್ಷಮಿಸಿ, ಅವನು ತಾಂಡವಕೃತಿಯಿಂದ ಹಾಳಾಗಿದ್ದಾನೆ, ಎಂದು ಪ್ರಾರ್ಥಿಸಿದರು. ಕೃಷ್ಣನು ಅವರ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ಕಾಲಿಯನನ್ನು ಕ್ಷಮಿಸಿದನು. ಆದರೆ ಅವನು ಆಜ್ಞಾಪಿಸಿದನು, ನೀನು ಇನ್ನು ಮುಂದೆ ಈ ನಳದ ನದಿಯಲ್ಲಿ ಇರಬಾರದು. ಹೋಗಿ, ರಮಣೀಯ ದ್ವೀಪಕ್ಕೆ ವಾಸಸ್ಥಾನ ಮಾಡಿಕೋ. ಕಾಲಿಯನು ತಕ್ಷಣ ಕೃಷ್ಣನ ಶರಣಾಗಿ, ನಾನು ನಿನ್ನ ಮಾತನ್ನು ಶಿರಸಾವಹಿಸುತ್ತೇನೆ, ಎಂದನು. ನಂತರ, ಅವನು ತನ್ನ ಪತ್ನಿಯೊಂದಿಗೆ ಅಲ್ಲಿಂದ ಹೊರಟನು. ಕಾಲಿಯನ ಹೊರಟ ನಂತರ, ನಳದ ನದಿಯ ನೀರು ಪುನಃ ಶುದ್ಧವಾಯಿತು. ಗೋಪಾಲರು ಸಂತೋಷದಿಂದ, ಜೈ ಕೃಷ್ಣ, ಎಂದು ಘೋಷಿಸಿದರು. ನಂದಮಹಾರಾಜನು ಕೃಷ್ಣನನ್ನು ಅಪ್ಪಿಕೊಂಡು, ನೀನು ಈ ಗೋಕುಲದ ರಕ್ಷಕ, ಎಂದು ಹೊಗಳಿದನು. ಯಶೋದ ಅವರು ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾ, ಅವನ ಹಾರಿಗಿಂತ ಎಷ್ಟು ಭಯಪಟ್ಟಿದ್ದಳು ಎಂಬುದನ್ನು ಹೇಳಿಕೊಂಡರು. ಈ ರೀತಿ, ಶ್ರೀಕೃಷ್ಣನು ವಿಷನಾಗನನ್ನು ಗೆದ್ದು, ನಳದ ನದಿಯನ್ನು ಪುನಃ ಶುದ್ಧಗೊಳಿಸಿ, ನಂದಗೋಕುಲದ ಪ್ರಾಣಿಗಳನ್ನು ಮತ್ತು ಜನರನ್ನು ರಕ್ಷಿಸಿದನು. ಜೈ ಶ್ರೀಕೃಷ್ಣ.